ಜೈ ಹಿಂದ್. SSC GD 2024ರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈ ಒಂದು ವಿಡಿಯೋದಲ್ಲಿ ನಾವು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಮಾಹಿತಿ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಸೊ ನಿಮ್ಮ ಹೈಟ್ ಇರ್ತಕ್ಕಂಥದ್ದು ಹೇಗೆ ಇನ್ಕ್ರೀಸ್ ಮಾಡೋದು, ಹೆಚ್ಚು ಮಾಡೋದು. ಈಗ ನಿಮ್ಮದು ಹೈಟ್ ಇರ್ತಕ್ಕಂಥದ್ದು ನಿಂತಿರುವಂಥ ಒಂದು ಹೈಟ್ ಆಗಿರ್ತೈತಿ, ಅದನ್ನು ಹೇಗೆ ನಾವು ಹೆಚ್ಚು ಮಾಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಈಗ ಫಿಸಿಕಲ್ಗೆ ಬರಲಿಕ್ಕೆ ಇನ್ನೂ ಬಹಳಷ್ಟು ಟೈಮ್ ಇದೆ, ಕಾಲಾವಕಾಶ ಇದೆ. ಫಿಸಿಕಲ್ ಇರ್ತಕ್ಕಂಥದ್ದು ನಿಮ್ಮದು ಜೂನ್ ತಿಂಗಳಲ್ಲಿ, ಜೂನ್ 2024ರ ನಂತರನೇ ಇಲ್ಲ ಅಂತಂದರೆ ಜೂನದ ಮಿಡ್ದಲ್ಲಿ, ಜೂನದ ಮಧ್ಯದಲ್ಲಿ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗಲಿಕ್ಕೆ ಹೋಗ್ತಾ ಇದ್ದಾವೆ. ಸೊ ಹಾಗಾಗಿ ನಿಮ್ಮ ಹತ್ರ ಬಹಳಷ್ಟು ಇನ್ನೂ ಅವಕಾಶ ಇದೆ. ಒಂದು ಸ್ವಲ್ಪ ಆದರೂ ಕೂಡ ಹೈಟ್ ಇನ್ಕ್ರೀಸ್ ಆಯಿತು ಅಂತಂದರೆ ನೀವು ನಿಮ್ಮ ಫಿಸಿಕಲ್ದಲ್ಲಿ ನೀವು ಪಾಸ್ ಆಗ್ಬೋದು. ಈಗಾಗಲೇ ನಿಮಗೆ ಗೊತ್ತಿರಬಹುದು, SSC GDದಲ್ಲಿ ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಡಿಜಿಟಲಿ ಇರ್ತಕ್ಕಂಥದ್ದು. ಈಗ ನಿಮ್ಮದು ಮಾಪನವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದರಲ್ಲಿ ನಿಮ್ಮದು ಏನಾದರೂ ಈಗ ಒಂದು ನಿಮ್ಮದು ಹೈಟ್ ಇರ್ತಕ್ಕಂಥದ್ದು 169.5 ಇತ್ತಂದ್ರೂ ಕೂಡ ನೀವು ರಿಜೆಕ್ಟ್ ಆಗ್ತೀರಾ. ನಿಮ್ಮದು ಹೈಟ್ ಇರ್ತಕ್ಕಂಥದ್ದು 169.9 ಇದ್ರೂ ಕೂಡ ರಿಜೆಕ್ಟ್ ಮಾಡಲಿಕ್ಕೆ ಅವ್ರ ಕಡೆ ಒಂದು ಅವಕಾಶ ಇರ್ತೈತಿ. 69.9, ಓಕೆ, 69.9 ಇದ್ರೂ ಕೂಡ ರಿಜೆಕ್ಟ್ ಮಾಡಲಿಕ್ಕೆ ಒಂದು ಕಾರಣ ಅವ್ರ ಹತ್ರ ಸಿಗುತ್ತೆ. ಯಾಕಂತಂದರೆ ಡಿಜಿಟಲ್ ಇರ್ತೈತಿ. 0 ಪಾಯಿಂಟ್ರಲ್ಲಿಯೂ ಕೂಡ ನಿಮ್ಮ ಒಂದು ಹೈಟನ್ನು ಈ ಸಲ ಮಾಪನ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಯಾರು ಅದಕ್ಕೆ ಅರ್ಹರಿದ್ದಾರೆ ಈ SSC GDಗೆ, ಅವರನ್ನು ಮಾತ್ರ ಇರುವಂಥದ್ದು ಈ ಒಂದು ಜಾಬ್ಗೆ ತೆಗೆದುಕೊಳ್ಳುವಂತಹ ಒಂದು ವ್ಯವಸ್ಥೆ ನಡೀತಾ ಇದೆ. ಎಲ್ಲವೂ ಕೂಡ ಇರ್ತಕ್ಕಂಥದ್ದು ಡಿಜಿಟಲಿ ಆಗ್ತಾ ಇರೋದರಿಂದ ನೀವು ಒಂದು ಸ್ವಲ್ಪ ಹೈಟ್ ಬಗ್ಗೆನೂ ಕೂಡ ಗಮನ ಹರಿಸಬೇಕಾಗಿದೆ. ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ನಂದು 169.5 ಇದೆ ಸರ್, ಆಗುತ್ತಾ ಇಲ್ವಾ ಅಂತೇಳಿ. ಸೊ ಅಂತಹ ಒಂದು ಸ್ವಲ್ಪ ನಿಯರೆಸ್ಟ್ ಇರುವಂಥದ್ದು 168ರಿಂದ 170ರ ನಡುವೆ ಇರುವಂತಹ ಏನು ನಿಮ್ಮದು ಹೈಟ್ ಇದೆ, ಇಂತಹ ವಿದ್ಯಾರ್ಥಿಗಳು ಇಲ್ಲಿ ಹೇಳುವಂತಹ 5 ನಾನು ನಿಮಗೆ ಟಿಪ್ಸ್ಗಳನ್ನು ಹೇಳ್ತಾ ಇದ್ದೇನೆ, 5 ಎಕ್ಸಸೈಸಸ್ಗಳನ್ನು ಹೇಳ್ತಾ ಇದ್ದೇನೆ. ಸೊ ಅವುಗಳನ್ನ ನೀವು ಫಾಲೋ ಅಪ್ ಮಾಡಿದರೆ ಏನೋ ಒಂದು ಸ್ವಲ್ಪ ಇನ್ಕ್ರೀಸ್ ಆಗಬಹುದು ನಿಮ್ಮದು ಹೈಟ್ ಇರ್ತಕ್ಕಂಥದ್ದು. ಸೊ ನಿಂತಿರುವ ಹೈಟನ್ನು ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಹಾಗೂ ಡೈಲಿ ಇರ್ತಕ್ಕಂಥದ್ದು ಈ ಎಕ್ಸಸೈಸಸ್ಗಳನ್ನು ಫಾಲೋ ಅಪ್ ಮಾಡಿರಿ. ಖಂಡಿತ ನಿಮ್ಮ ಹೈಟ್ ಇರ್ತಕ್ಕಂಥದ್ದು ಇನ್ಕ್ರೀಸ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನನ್ನು ಪಡೆಯಲು. ಮೊದಲನೇದಾಗಿ ಈ ಒಂದು ಎಕ್ಸಸೈಸ್ ಇರ್ತಕ್ಕಂಥದ್ದು ನೀವು ಮಾಡಬೇಕಾಗುತ್ತೆ. ಸೊ ಈ ರೀತಿ ನೀವು ಮಲ್ಕೊಂಡು, ಸೊ ಈ ಕೈಗಳನ್ನು ನೇರವಾಗಿರ್ತಕ್ಕಂಥದ್ದು ಇಲ್ಲಿ ಬರಬೇಕು. ನಿಮ್ಮದು ಕೈಗಳನ್ನು ನೇರವಾಗಿ, 2 ಕೈಗಳನ್ನು ಭುಜದ ನೇರವಾಗಿ ಇಲ್ಲಿ ಇಟ್ಕೊಂಡು ಮೇಲೆ ಆದಷ್ಟು ಸಾಧ್ಯ ಮೇಲೆ ಇರ್ತಕ್ಕಂಥದ್ದು ನೀವು ನೋಡಬೇಕು. ಆಮೇಲೆ ಇದೇನು ನಿಮ್ಮದು ಬ್ಯಾಕ್ ಇರ್ತೈತಿ, ಬ್ಯಾಕ್, ಸೊ ಇಲ್ಲಿ ಬ್ಯಾಕ್ ಏನು ನಿಮ್ಮದು ಕಾಣ್ತಾ ಇದೆ, ಬೆನ್ನು. ಸೊ ಆ ಬೆನ್ನು ಇರ್ತಕ್ಕಂಥದ್ದು ನೇರವಾಗಿ ಇರಬೇಕು. ಇದು ನೇರವಾಗಿ ಅಂತಂದರೆ ಹೇಗೆ, ನೇರವಾಗಿ ಅಂತಂದರೆ ಈ ರೀತಿ ಸ್ಟ್ರೇಟ್ ಆಗಿರಬೇಕು. ಇಲ್ಲಿ ನಾನು ಚಿತ್ರ ತೆಗಿತೀನಿ ನೋಡ್ರಿ, ಈ ರೀತಿ ಸ್ಟ್ರೇಟ್ ಆಗಿರಬೇಕು. ಈ ರೀತಿ ನಿಮ್ಮ 2 ಕಾಲುಗಳು ಈ ರೀತಿ ಇರ್ತಕ್ಕಂಥದ್ದು ಇರಬೇಕು. ಈ ಬೆನ್ನು ಇರ್ತಕ್ಕಂಥದ್ದು ಸ್ಟ್ರೇಟ್ ಆಗಿರ್ತಕ್ಕಂಥದ್ದು ಇರಬೇಕು. ಸೊ ಈ ರೀತಿ ಮಡಚಿರಬಾರ್ದು, ಈ ರೀತಿ ಮಲ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಕ್ರಾಸ್ ಆಗಬಾರ್ದು. ಇದು ನೇರವಾಗಿ ಆದಷ್ಟು ನಿಮ್ಮ ಬೆನ್ನನ್ನು ಸ್ಟ್ರೇಟ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡಿರಿ. ಆಮೇಲೆ ಹಿಂದಿನ ಪಾದಗಳು ಇರ್ತಕ್ಕಂಥದ್ದು ಈ ರೀತಿ ಹೊರಗಿನ ಕಡೆ ಇರ್ತಕ್ಕಂಥದ್ದು ಚಾಚಿರಬೇಕು, 2 ಪಾದಗಳು ಇರ್ತಕ್ಕಂಥದ್ದು. ಸೊ ಈ ಒಂದು ಎಕ್ಸಸೈಸನ್ನು ನೀವು ಒಂದು 2ರಿಂದ 3 ನಿಮಿಷದವರೆಗೆ ಈ ರೀತಿ ಮಾಡಬೇಕು. ಇಂತಹ 3 ಸೆಟ್ಗಳನ್ನು ನೀವು ಡೈಲಿ ಇರ್ತಕ್ಕಂಥದ್ದು ಮಾಡಿರಿ. ಇದು ಒಂದು ಎಕ್ಸಸೈಸ್ ಆಯಿತು. ಇದಾದಮೇಲೆ ಇನ್ನೊಂದು ಎಕ್ಸಸೈಸ್ ಇರ್ತಕ್ಕಂಥದ್ದು ಸೈಕ್ಲಿಂಗ್ ಇರ್ತಕ್ಕಂಥದ್ದು ಮಾಡಬೇಕು. ಸೈಕ್ಲಿಂಗ್ದಿಂದನೂ ಕೂಡ ಒಂದು ಸ್ವಲ್ಪ ಹೈಟ್ ಇನ್ಕ್ರೀಸ್ ಆಗುತ್ತೆ. ಸೊ ಒಂದನೇದು ಇದು, ಈಗ ನೀವು ಏನು ನಾನು ನಿಮಗೆ ಹೇಳೀನಿ, ಇದು ಒಂದನೇದು ಮಾಡಿರಿ. 2ನೇದು ಇರ್ತಕ್ಕಂಥದ್ದು ಸೈಕ್ಲಿಂಗ್ ಇರ್ತಕ್ಕಂಥದ್ದು ನೀವು ಮಾಡಬೇಕಾಗುತ್ತೆ ಡೈಲಿ. ಸೊ ಇದಾದಮೇಲೆ ಇಲ್ಲಿ ಕೆಲವೊಂದಿಷ್ಟು ಎಕ್ಸಸೈಸಸ್ಗಳಿದ್ದಾವೆ. ಸೊ ಅವುಗಳನ್ನ ನಾನು ನಿಮ್ಗೆ ಇಲ್ಲಿ ಹೇಳ್ತೇನೆ. ಓಕೆ, ಸೊ ಇಲ್ಲಿ ಒಂದು ಎಕ್ಸಸೈಸ್ ಇದೆ ನೋಡ್ರಿ. ಸೊ ಈ ಎಕ್ಸಸೈಸ್ ಏನಿದೆ ಅಂತಂದರೆ, ನಿಮ್ಮ ಒಂದು ಕೈಗಳನ್ನ ಮೇಲಿನ ಕಡೆಗೆ ಚಾಚಬೇಕು. ಇಲ್ಲಿ ನಿಮ್ಮ ಕಿವಿಗೆ ತಾಗಿರಬೇಕು. ಎಷ್ಟು ಆದಷ್ಟು ಕೈಗಳನ್ನ 2 ಈ ರೀತಿ ಮಾಡಿ 2 ಕೈಗಳನ್ನ ಮೇಲಿನವರೆಗೆ ಚಾಚಬೇಕು. ಮೇಲಿನವರೆಗೆ ಚಾಚಿದ ಮೇಲೆ ನಿಮ್ಮ ಈ ಒಂದು ಏನು ಕಾಲುಗಳ ಮುಂದಿನ ಬೆರಳುಗಳಿದಾವೆ, ಆ ಮುಂದಿನ ಬೆರಳುಗಳಿಂದ ನೀವು ಏನು ಮಾಡಬೇಕಾಗುತ್ತೆ, ನಡಿಬೇಕಾಗುತ್ತೆ. ಮುಂದಿನ ಕಾಲಿನ ಬೆರಳುಗಳಿಂದ ನಡಿಬೇಕು. ಒಂದು 50
ಮೀಟರ್ವರೆಗೆ ನೀವು ನಡಿಬೇಕು ಡೈಲಿ. 50, 100 ಮೀಟರ್ ಆದರೆ ಸಾಧ್ಯ ಆದರೆ 100 ಮೀಟರ್ವರೆಗೆ ನಡೀರಿ, 50 ಮೀಟರ್ವರೆಗೆ. ಈ ರೀತಿ ಇರುವಂತಹ 3 ಸೆಟ್ಗಳನ್ನು ನೀವು ಡೈಲಿ ಮಾಡಬೇಕು. ಇದು ಇರ್ತಕ್ಕಂಥದ್ದು 3ನೇ ಒಂದು ಎಕ್ಸಸೈಸ್ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ನೇರವಾಗಿರುವಂಥದ್ದು ಈ ರೀತಿ ಕೈಗಳನ್ನು ಮೇಲೆ ಆದಷ್ಟು ಮೇಲೆ ಇರ್ತಕ್ಕಂಥದ್ದು ಚಾಚಿ ನಿಮ್ಮ ಮುಂದಿನ ಬೆರಳುಗಳಿಂದ, ಕಾಲಿನ ಬೆರಳುಗಳಿಂದ ನೀವು ಏನು ಮಾಡಬೇಕು, ಇಲ್ಲಿ ನಡಿಬೇಕಾಗುತ್ತೆ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಎಕ್ಸಸೈಸ್ ಇರ್ತಕ್ಕಂಥದ್ದು ಈ ರೀತಿ. ಸೊ ಮೇಲೆ ಯಾವುದೇ ಒಂದು ಕಂಬಕ್ಕೆ ಜೋತ್ ಬೀಳಬೇಕಾಗುತ್ತೆ. ಜೋತು ಬಿದ್ದು ಈ ರೀತಿ ನಿಮ್ಮ ನಡವನ್ನ, ಸೊ ಇಲ್ಲಿ ಏನು ನಿಮ್ಮ ಚೆಸ್ಟ್ ಇದೆ, ಇಲ್ಲಿ ಚೆಸ್ಟ್ದಿಂದ ಹಿಡಿದು ಕೆಳಗಿನವರೆಗೆ ಕಾಲುಗಳನ್ನ ಮುಂದೆ ಚಾಚಿರ್ಬೇಕು. ಕೆಳಗಿನ ಭೂಮಿ ಕಡೆಗೆ ನಿಮ್ಮ ಕಾಲಿನ ಬೆರಳುಗಳು ಚಾಚಿರ್ಬೇಕು. ಆಮೇಲೆ ನೇರವಾಗಿರ್ತಕ್ಕಂತಹ ಬಾಡಿ ಇರಬೇಕು. ಆಮೇಲೆ ಅದನ್ನ ಏನು ಮಾಡಬೇಕು, ಅಳಿಗಾಡಿಸ್ಬೇಕು. ಈ ರೀತಿ ಇರ್ತಕ್ಕಂಥದ್ದು ಅಳಿಗಾಡಿಸ್ಬೇಕು. ಈ ರೀತಿ ಇರುವಂತಹ 3 ಸೆಟ್ಗಳನ್ನು ನೀವು ಡೈಲಿ ಇರುವಂಥದ್ದು ಮಾಡಬೇಕಾಗುತ್ತೆ. ಇವು ಏನು ಅಂತಂದ್ರೆ ಈ ಒಂದು 4ನೆಯ ಒಂದು ಎಕ್ಸಸೈಸ್. ಆಮೇಲೆ 5ನೇ ಎಕ್ಸಸೈಸ್ ಇರ್ತಕ್ಕಂಥದ್ದು ಅದೇ ರೀತಿ ಒಂದು ಯಾವುದೇ ಕಂಬಕ್ಕೆ ಜೋತ್ ಬೀಳಬೇಕಾಗುತ್ತೆ. ಆಮೇಲೆ ಈ ರೀತಿ ಹ್ಯಾಂಗಿಂಗ್ ಮಾಡಬೇಕು. ಅಂತಂದ್ರೆ ಈ ರೀತಿ ಇರ್ತಕ್ಕಂಥದ್ದು ಹ್ಯಾಂಗಿಂಗ್ ಮಾಡಬೇಕಾಗುತ್ತೆ. ಈ ರೀತಿ ಇರುವಂತಹವುಗಳನ್ನು ಕೂಡ ಒಂದು 2ರಿಂದ 3 ಸೆಟ್ಗಳನ್ನು ಡೈಲಿ ಇರ್ತಕ್ಕಂಥದ್ದು ನೀವು ಮಾಡಿದರೆ ಖಂಡಿತ ಇರುವಂಥದ್ದು ನಿಮ್ಮ ಒಂದು ಹೈಟ್ ಇರ್ತಕ್ಕಂಥದ್ದು ಇನ್ಕ್ರೀಸ್ ಆಗುವಂತಹ ಸಾಧ್ಯತೆ ಇಲ್ಲಿ ಇರುತ್ತೈತಿ. ಸೊ ಹಾಗಾಗಿ ಏನು 5 ಒಂದು ನಾನು ಎಕ್ಸಸೈಸಸ್ಗಳನ್ನು ಹೇಳಿದೆ ನಾನು ನಿಮಗೆ. ಸೊ ಇವುಗಳನ್ನ ಫಾಲೋ ಅಪ್ ಮಾಡಿದರೆ ಖಂಡಿತ ಇನ್ನೂ ನಿಮಗೆ 1 ಮಂತದವರೆಗೆ ಟೈಮ್ ಇದೆ ನಿಮ್ಮ ಹೈಟನ್ನು ಇನ್ಕ್ರೀಸ್ ಮಾಡಲಿಕ್ಕೆ. ಹೈಟನ್ನು ಇನ್ಕ್ರೀಸ್ ಮಾಡ್ಕೋಬಹುದು ನೀವು. ಇವುಗಳನ್ನ ಡೈಲಿ ನೀವು ಪ್ರಾಕ್ಟೀಸ್ ಇರ್ತಕ್ಕಂಥದ್ದು ಮಾಡಿರಿ. ಸೊ ಇದು 1ನೇದು ಎಕ್ಸಸೈಸ್ ಇರ್ತಕ್ಕಂಥದ್ದು ಈ ರೀತಿ ಮಲಗಬೇಕಾಗುತ್ತೆ. ಆಮೇಲೆ 2ನೇದು ಸೈಕ್ಲಿಂಗ್ ಮಾಡಬೇಕಾಗುತ್ತೆ. ಆಮೇಲೆ 3ನೇದು ನಿಮಗೆ ಹೇಳಿದೆ ಮೇಲೆ ಕೈಗಳನ್ನು ಚಾಚಿ ಮುಂದ್ಗಡೆ ನಿಮ್ಮ ಬೆರಳಿನಿಂದ ನೀವು ಮುಂದ್ಗಡೆ ಹೋಗಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇರುವಂಥದ್ದು ಕಂಬಕ್ಕೆ ಯಾವುದಾದ್ರೂ ಒಂದು ಕಂಬ ಇರ್ತೈತಿ, ಅದಕ್ಕೆ ನೀವು ಜೋತ್ ಬಿದ್ದು ಹ್ಯಾಂಗಿಂಗ್ ಥರ ಜೋತ್ ಬೀಳಬೇಕು. ಆಮೇಲೆ ನಿಮ್ಮ ಬಾಡಿಯನ್ನು ಶೇಕ್ ಮಾಡಬೇಕಾಗತ್ತೆ, ಅಲುಗಾಡಿಸ್ಬೇಕಾಗತ್ತೆ. ಆ ರೀತಿ ಇರುವಂತಹ 5 ಎಕ್ಸಸೈಸಸ್ಗಳನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಿರಿ. ಖಂಡಿತ ಇರುವಂಥದ್ದು ನಿಮ್ಮ ಹೈಟ್ ಇರ್ತಕ್ಕಂಥದ್ದು ಇನ್ಕ್ರೀಸ್ ಒಂದು ಸ್ವಲ್ಪ ಆದರೂ ಆಗೇ ಆಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಎಲ್ಲ ಇರ್ತಕ್ಕಂಥದ್ದು ಈ ಸಲ ಡಿಜಿಟಲ್ಲಿ ನಿಮ್ಮದು ಚೆಕ್ ಮಾಡ್ತಾ ಇರೋದರಿಂದ ಪಾಯಿಂಟ್ದಲ್ಲಿ ಬಂದರೂ ಕೂಡ ಪಾಯಿಂಟ್ 0.1ರಲ್ಲಿಯೂ ಕೂಡ ನೀವು ಫೇಲ್ ಆಗುವಂಥ ಚಾನ್ಸಸ್ಗಳು ಈ ಸಲ ಇರೋದರಿಂದ ಇವುಗಳನ್ನ ನೆಗ್ಲಿಜೆನ್ಸಿ ಮಾಡಬೇಡ್ರಿ. ಯಾಕಂತಂದರೆ ಕೆಲವೊಬ್ಬರು 169.7 ಇದೆ ಸರ್ ಅಂತೇಳಿ ನೀವು ಹೇಳಿದ್ರಿ ಅಂತಂದ್ರೆ ಇನ್ನೂ 3 ಪಾಯಿಂಟ್ ಕಡಿಮೆ ಇದ್ದಾವೆ. ಇಲ್ಲಿಯೂ ಕೂಡ ನೀವು ರಿಜೆಕ್ಟ್ ಆಗುವಂತಹ ಚಾನ್ಸಸ್ ಇರ್ತೈತೆ ನಿಮಗೆ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ಕಾರಣವನ್ನು ಕೊಡುವಂತಹ ಏನಾದರೂ ಅವ್ರಿಗೆ ಕಾರಣ ಸಿಕ್ತು ಅಂತಂದರೆ ನಿಮಗೆ ಫೇಲ್ ಮಾಡಲಿಕ್ಕೆ ಅವರು ಫೇಲ್ ಮಾಡ್ತಾರೆ. ಯಾಕಂತಂದರೆ ಈಗಾಗಲೇ ನಿಮಗೆ ಗೊತ್ತಿದೆ ಎಕ್ಸಾಮ್ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಈಸಿ ಇತ್ತು, ಮೀಡಿಯಮ್ ಲೆವೆಲ್ ಇತ್ತು. ಸೊ ಬಹಳಷ್ಟು ಜನ ಇರ್ತಕ್ಕಂಥದ್ದು ಹೈ ಸ್ಕೋರ್ ಇರ್ತಕ್ಕಂಥದ್ದು ಮಾಡಿದ್ದಾರೆ. ಆಮೇಲೆ ರನ್ನಿಂಗ್ದಲ್ಲಿಯೂ ಕೂಡ ಇರ್ತಕ್ಕಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ ಚಿಪ್ಪನ್ನು ಅಳವಡಿಸಿಕೊಂಡು ರನ್ನಿಂಗ್ದಲ್ಲಿ ಎಷ್ಟು ಟೈಮಿಂಗನ್ನು ತೊಗೋತೀರಾ ಅದನ್ನು ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಿಮ್ಮ ಹೈಟ್ ಆಗಿರ್ಬೋದು, ಚೆಸ್ಟ್ನು ಕೂಡ ಡಿಜಿಟಲಿ ಚೆಕ್ ಮಾಡ್ತಾ ಇರುವಂಥದ್ದು. ಸೊ ಹೀಗಾಗಿ ನೀವು ಎಲ್ಲವುಗಳನ್ನು ಪರ್ಫೆಕ್ಟ್ ಮಾಡಿಯೇ ನಿಮ್ಮ ಎಕ್ಸಾಮ್ಗೆ, ನಿಮ್ಮ ಫಿಸಿಕಲ್ ಎಕ್ಸಾಮ್ಗೆ ನೀವು ಅಪಿಯರ್ ಆಗ್ರಿ, ಅಲ್ಲಿ ಹೋಗ್ರಿ. ಓಕೆನಾ? ಸೊ ಈ SSC GDದವ್ರದ್ದು ಹೈ ಆಗಿರ್ತಕ್ಕಂತಹ ಒಂದು ಪರ್ಸೆಂಟೇಜ್ ನಿಲ್ಲುವಂಥದ್ದು ಅವರ ಉದ್ದೇಶ ಇರೋದಿಲ್ಲ. ಆ ಕಾರಣದಿಂದ ನಿಮಗೆ ಫೇಲ್ ಮಾಡಲಿಕ್ಕೆ ಒಂದು ಕಾರಣ ಸಿಕ್ತು ಅಂತಂದರೆ ಫೇಲ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಇದನ್ನು ಗಮನದಲ್ಲಿ ಇಟ್ಕೊಳ್ರಿ. ಈಗ ಬಹಳಷ್ಟು ಜನರು ಕೇಳ್ತಾ ಇದ್ರು ವೇಟ್ ಹೇಗೆ ಸರ್ ಅಂತ ಕೇಳ್ತಾ ಇದ್ರು. ವೇಟ್ನು ಕೂಡ ನಿಮಗೆ ಹೈಟ್ಗೆ ತಕ್ಕಂಗೆ ನಿಮ್ಮ ವೇಟ್ ಇರಬೇಕಾಗುತ್ತೆ. ಈಗಾಗಲೇ ನಾನು ಅದನ್ನು ವಿಡಿಯೋ ಕೂಡ ಮಾಡಿ ಹಾಕೀನಿ, ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನಿಮಗೆ ಸಿಗುತ್ತೆ ಹೈಟ್ ವೇಟದ ಬಗ್ಗೆ. ಎಷ್ಟು ಹೈಟ್ ಇದ್ದರೆ ಎಷ್ಟು ವೇಟ್ ಇರಬೇಕಂತೇಳಿ ಅದನ್ನು ಕೂಡ ನೋಡಿಕೊಂಡು ನೀವು ವೇಟ್ ಕಡಿಮೆ ಇತ್ತು ಅಂತಂದರೆ ಹೆಚ್ಚು ಮಾಡ್ಕೊಳ್ರಿ. ಆಮೇಲೆ ಹೆಚ್ಚಿತ್ತಂತಂದರೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿರಿ. ಇನ್ನೂ ನಿಮ್ಮ ಕಡೆ 1 ಮಂತ್ವರೆಗೆ ಟೈಮ್ ಸಿಗುತ್ತೆ. ಅಷ್ಟರೊಳಗೆ ನೀವು ಇವುಗಳನ್ನು ಕಂಪ್ಲೀಟಾಗಿ ತಯಾರನ್ನು ಇದ್ರ ಬಗ್ಗೆ ಗಮನ ಹರಿಸ್ರಿ. ಓಕೆ, ಸೊ ಇದಿಷ್ಟು ಮಾಹಿತಿಯನ್ನು ನೀಡಬೇಕಂತ ಹೇಳಿ ನನಗೆ ಅನಿಸಿತ್ತು. ಯಾಕಂತಂದರೆ ಎಲ್ಲೋ ಡಿಜಿಟಲ್ ಇರೋದರಿಂದ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.